ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರ ನಾಮಿನೇಷನ್ ಯಾವಾಗ ಅಂತೆಲ್ಲ ಕಾಯ್ತಾ ಇದ್ವಿ. ಕೊನೆಗೂ ಗುರುವಾರ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಮುಖ್ಯವಾಗಿ ಈ 13ನೇ ವಾರದ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ 13ರ ವಾರ ಗುರುವಾರ ನಾಮಿನೇಟ್ ಆಗಿದ್ದು ಯಾರ್ಯಾರಂತ ಹೇಳೋದಾದ್ರೆ, ಮೊದಲನೇದಾಗಿ ಇರೋದೇ 10 ಜನ. ಅದರಲ್ಲಿ ಬರೀ 8 ಜನ ನಾಮಿನೇಟ್ ಆಗಿದ್ದಾರೆ. ಕೇವಲ ಇಬ್ಬರು ಮಾತ್ರ ನಾಮಿನೇಟ್ ಆಗಿಲ್ಲ. ಅದು ಕ್ಯಾಪ್ಟನ್ ಭವ್ಯ ನಾಮಿನೇಟ್ ಆಗಿಲ್ಲ. ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಡೈಲಾಗ್ ಕಿಂಗ್ ರಜತ್ ಅವರು ನಾಮಿನೇಟ್ ಆಗಿಲ್ಲ. ಇನ್ನಿರೋ 8 ಜನ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮು, ಮಂಜು, ಹನುಮಂತು, ಧನರಾಜು, ಐಶ್ವರ್ಯ, ಚೈತ್ರ, ಗೌತಮಿ, ಅದಾದ್ಮೇಲೆ ನಮ್ಮ ಮೋಕ್ಷತಾ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 8 ಜನದಲ್ಲಿ ವೋಟಿಂಗ್ ಪ್ರೋಗ್ರಾಮ್ ತಗೊಂಡಾಗ ಒಂದು ಗೊತ್ತೇ ಇರುತ್ತೆ. ಒಂದು ಅನ್ಅಫಿಷಿಯಲ್ ವೋಟಿಂಗ್ ಲಿಸ್ಟ್ ತಗೊಂಡಾಗ ತುಂಬಾನೇ ಡಿಫ್ರೆನ್ಸ್ ಬರುತ್ತೆ. ಯಾಕಂದ್ರೆ ಬಾಟಮ್ ಅಲ್ಲಿ ತುಂಬಾ ಸಲ ಐಶ್ವರ್ಯ ಬಂದಿದ್ದಾರೆ, ಮತ್ತೆ ಈ ಸಲ ಐಶ್ವರ್ಯ ಇದ್ದಾರ. ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚಾಗಿ ತ್ರಿವಿಕ್ರಮ್ ಅವರು, ನಮ್ಮ ಹನುಮಂತ್ ಅವರು ಇರ್ತಾರೆ. ಅದೇ ಸ್ಥಾನ ಉಳಿಸ್ಕೊಂಡಿದಾರ. ತುಂಬಾ ಒಂದು ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಖ್ಯವಾಗಿ ಬಾಟಮ್ ಇಂದ ತಗೊಂಬರೋಣ. ವೋಟಿಂಗ್ ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ಐಶ್ವರ್ಯ ಕೊನೆ ಸ್ಥಾನದಲ್ಲಿ ಇದ್ದಾರೆ ವೋಟಿಂಗ್ ಅಲ್ಲಿ ತಗೊಂಡಾಗ. ಇನ್ನು 7ನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಚೈತ್ರಕ ಬರ್ತಾ ಇದ್ದಾರೆ. ಇನ್ನು 6ನೇ ಸ್ಥಾನ ಅಂತ ತಗೊಂಡ್ರೆ ಮಂಜು ಅವರು ಬರ್ತಾ ಇದ್ದಾರೆ. ಮಂಜು ಅವರು ಆಟ ಚೆನ್ನಾಗಿ ಆಡ್ತಾ ಇದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಟಾಸ್ಕ್ ಆಡ್ತಾರೆ. ಓಟ್ಸ್ ಬರ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬರ್ತಾ ಇಲ್ಲ, ಇದಂತೂ ಸತ್ಯ. ಒಂದೊಂದ್ಸಲ ಕಲರ್ಸ್ ಕನ್ನಡ ಏನ್ ಮಾಡ್ತಾರೆ ಅಂದ್ರೆ ಇಂತ ಉಳಿಸ್ಕೊಂಡು ಯಾರಿಗೆ ಬೇಕೋ ಅದು ದುಬ್ಬು ಬಿಡ್ತಾರೆ. ತುಂಬಾ ಸಲ ಕೂಡ ಆಗಿದೆ. ಒಂದೊಂದ್ಸಲ ವಿನ್ನಿಂಗ್ ಅಲ್ಲೂ ಇದೆ ಆಗುತ್ತಂತ ಕೆಲವು ಕಂಪ್ಲೇಂಟ್ಸ್ ಇವೆ. ಅದೇನಂತ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಹೇಳದಲ್ಲ, ಬಾಟಮ್ ಇಂದ ಬರೋದಾದ್ರೆ ಬಾಟಮ್ 3 ಅಲ್ಲಿ ಬಂದ್ಬಿಟ್ಟು ನಮ್ಮ ಇವರು ಐಶ್ವರ್ಯ, ಚೈತ್ರ, ಮುಖ್ಯವಾಗಿ ನಮ್ಮ ಮಂಜಣ್ಣ ಬರ್ತಾರೆ. ಬಾಟಮ್ 3 ಅಲ್ಲೇ ಬರ್ತಾರೆ. ಖಂಡಿತವಾಗ್ಲೂ ಯಾರು ಹೋಗ್ತಾರೆ ಅಂತ ಹೇಳೋದಾದ್ರೆ ಚೈತ್ರಕ್ಕೆ ಹೋಗ್ಬೋದು, ಇಲ್ಲ ಐಶ್ವರ್ಯ ಹೋಗೋದು. ನನ್ನ ಒಂದು ಅನಾಲಿಟಿಕ್ ಪ್ರಕಾರ ಇವರಿಬ್ರು ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು. ಇನ್ನು ವೋಟಿಂಗ್ ಲಿಸ್ಟ್ ಅಂತ ತಗೊಂಡ್ರೆ ಹೇಳದಲ್ಲ, ಮೊದಲನೇದಾಗಿ ಬಾಟಮ್ 3 ಮಂಜು, ಅದಾದ್ಮೇಲೆ ನಮ್ಮ ಚೈತ್ರ, ಐಶ್ವರ್ಯ ಇವರಿದ್ದಾರೆ. ಟಾಪ್ 3 ಅಂತ ತಗೊಂಡ್ರೆ ಖಂಡಿತವಾಗ್ಲೂ ತುಂಬಾ ಬದಲಾವಣೆ ಆಗ್ತಾ ಇದೆ. ಯಾಕಂದ್ರೆ ತುಂಬಾ ಫೈಟ್ ನಡೀತಾ ಇದೆ ತ್ರಿವಿಕ್ರಮ್ ಅವರಿಗೆ ಮತ್ತು ಹನುಮಂತ್ ಅವರಿಗೆ. ಯಾರು ಓಟ್ಸ್ ತಗೊಂತಾರೆ ತುಂಬಾ ಚೆನ್ನಾಗಿ ಅಂತೇಳಿ. ಖಂಡಿತವಾಗ್ಲೂ ಒಂದೊಂದು ಸತ್ಯ, ನಮ್ಮ ಹನುಮಂತ್ ಅವರು ಇದೇ ರೀತಿ ಆಟ ಆಡ್ತಾ ಇದ್ರೆ, ಮಾತಾಡಲೇ ಇಲ್ಲ ಅಂದ್ರೆ, ಸುಮ್ನೆ ಸೈಲೆಂಟ್ ಆಗಿದ್ರೆ ನಾನಿಷ್ಟೇ ಅಂತ ಹೋದ್ರೆ ಖಂಡಿತವಾಗ್ಲೂ ತುಂಬಾ ಕಳಪೆ ಆಗುತ್ತೆ ಆಟದಲ್ಲಿ. ಓಟ್ಸ್ನು ಬರಲ್ಲ. ಯಾಕಂದ್ರೆ ಕಾಮನ್ ಆಡಿಯನ್ಸ್ ತುಂಬಾ ಮುಖ್ಯ ಆಗುತ್ತೆ. ವೋಟ್ ಮಾಡೋದು ಫ್ಯಾನ್ಸ್ ವೋಟ್ ಮಾಡ್ತಾರೆ, ಬಟ್ ಕಾಮನ್ ಆಡಿಯನ್ಸ್ ವೋಟ್ ಮಾಡಬೇಕಾದ್ರೆ ನೀವು ಆಟ ಆಡ್ಲೇಬೇಕು. ನಂಬರ್ 1 ಸ್ಥಾನದಲ್ಲಿ ತ್ರಿವಿಕ್ರಮ್ ಇದ್ದಾರೆ, 2ನೇ ಸ್ಥಾನದಲ್ಲಿ ಹನುಮಂತು, 3ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷತ್ ಅವರು ಇದ್ದಾರೆ. 4ನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ, ನಮ್ಮ ಗೌತಮ್ ಇದ್ದಾರೆ. 5ನೇ ಸ್ಥಾನದಲ್ಲಿ ನಮ್ಮ ಧನರಾಜ್ ಇದ್ದಾರೆ. 6ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಮಂಜಣ್ಣ ಇದ್ದಾರೆ. 7ನೇ ಸ್ಥಾನ ಅಂತ ತಗೊಂಡ್ರೆ ಚೈತ್ರ ಇದ್ದಾರೆ. 8ನೇ ಸ್ಥಾನದಲ್ಲಿ ನಮ್ಮ ಐಶ್ವರ್ಯ ಇದ್ದಾರೆ. ಮತ್ತೆ ವೋಟಿಂಗ್ ನ ರಿಸಲ್ಟ್ ಈ ರೀತಿ ಇದೆ. 13ನೇ ವಾರದ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರಿಗೆಲ್ಲ ವೋಟ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ. ವಿಶೇಷ ಸೂಚನೆ, ಶನಿವಾರ 12 ಗಂಟೆ ತನಕ ಅಲ್ಲ, ಶುಕ್ರವಾರ 12 ಗಂಟೆ ತನಕ ಅಲ್ಲ, ಶನಿವಾರ 9 ಗಂಟೆವರೆಗೆ ಬೆಳಗ್ಗೆ ವೋಟಿಂಗ್ ಲಿಸ್ಟ್ ಓಪನ್ ಇರುತ್ತೆ. ಅಷ್ಟುವರೆಗೂ ನೀವು ವೋಟ್ ಮಾಡಬಹುದು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿ. ಅವ್ರೇನ್ ವೋಟ್ ಮಾಡಿದ್ರೆ ಕೌಂಟ್ ತಗೊಂತಾರ ಅಂತೆಲ್ಲ ಪ್ರಶ್ನೆ ಮಾಡಬೇಡಿ. ಖಂಡಿತವಾಗ್ಲೂ ಅದು ಕೌಂಟ್ ಇರುತ್ತೆ. ಬಟ್ ಏನಾಗುತ್ತಂದ್ರೆ ಕೆಲವು ಸಲ ಅಂದ್ರೆ ಮನೆಗೆ ಒಂದು ನೀಡಿರೋ ಕೊಡುಗೆ ಪ್ರಕಾರ ಒಂದ್ಸಲ ಹೆಲ್ಮೆಟ್ ಮಾಡ್ತಾ ಇರ್ತಾರೆ. ಬಟ್ ಈ ಸಲ ತಗೊಂಡಾಗ 10 ಜನ ಇದಾರೆ. 10 ಜನ 8 ಜನ ನಾಮಿನೇಟ್ ಆಗಿದ್ದಾರೆ. ಆ 8 ಜನ ತುಂಬಾ ಚೆನ್ನಾಗಿ ಆಟ ಆಡೋರು, ಎಲ್ಲರೂ ಆಡ್ತಾರೆ. ಬಟ್ ವೋಟ್ ಕನ್ಸಿಡರ್ ಮಾಡಿ ಕಳಿಸ್ಬೇಕು. ನೋಡೋಣ ಈ ವಾರ ಏನಾದ್ರೂ ಒಂದು ವೀಕ್ಷಕರ ಓಟಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಬಿಗ್ ಬಾಸ್ ನಮಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲೇ ಗೊತ್ತಾಗುತ್ತೆ ತುಂಬಾ ಕಡಿಮೆ ಬರ್ತಿದೆ ಐಶ್ವರ್ಯ ಅಂತ. ಒಂದ್ ವೇಳೆ ಐಶ್ವರ್ಯನ ಕಳಿಸಲಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ಗೆ ಕಲರ್ಸ್ ಕನ್ನಡಿಗೆ ಒಂದು ಸೆಲ್ಯೂಟ್ ಹೇಳ್ಬೇಕು ಅನ್ಸುತ್ತೆ. 5 ವಾರ ಸೇವ್ ಮಾಡ್ಕೊಂತ ಬಂದರೆ ಈ ವಾರ ಕಳಿಸ್ತಾರ ಇಲ್ಲ ಅಂತ ಕಾದ್ ನೋಡ್ಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.